ಐತಿಹಾಸಿಕ ಗಾಜಿನ ಮನೆ ಲಾಲ್ಬಾಗ್ನಲ್ಲಿ ಪ್ರಸ್ತುತ 217ನೆಯ ಫಲಪುಷ್ಪ ಪ್ರದರ್ಶನ ಜರುಗ್ತಾ ಇದೆ. ಇದು 16ನೇ ತಾರೀಕು ಜನವರಿ ಮಾನ್ಯ ಮುಖ್ಯಮಂತ್ರಿಗಳಿಂದ ಚಾಲನೆ ಪಡೆದುಕೊಂಡು 27ರವರೆಗೂ ಕೂಡ ಸುಮಾರು 12 ದಿವಸಗಳ ಕಾಲ ಪ್ರದರ್ಶನ ನಡೆಯುತ್ತೆ. ಸೊ ಈಗ ಪ್ರಸ್ತುತ ನಾವು 8ನೇ ದಿವಸದ ಪ್ರದರ್ಶನದಲ್ಲಿದ್ದೇವೆ. ಸೊ ಏನು 2300ರಿಂದ 3000 ವರ್ಷಗಳ ಹಿಂದೆ ಆದಿಕವಿ ಮಹರ್ಷಿ ವಾಲ್ಮೀಕಿ ಅವರು ರಾಮಾಯಣವನ್ನ ರಚಿತ ಮಾಡಿದ್ರು. ಅಂದಿನಿಂದ ಇಂದಿನವರೆಗೆ ಪ್ರಪಂಚದಾದ್ಯಂತ 1000ಕ್ಕೂ ಹೆಚ್ಚು ಕವಿಗಳು ತಮ್ಮದೇ ಆದಂತಹ ಚಿಂತನಾ ಒಂದು ಪರದೆಯಲ್ಲಿ ಅವರ ಒಂದು ಭಾವಕ್ಕೆ ತಕ್ಕಂತೆ ರಾಮಾಯಣವನ್ನ ಬರೆದಿದ್ದಾರೆ. ಹಲವು ಭಾಷೆಗಳಲ್ಲಿ, ಹಲವು ರಾಷ್ಟ್ರಗಳಲ್ಲಿ ರಾಮಾಯಣದ ಕೃತಿಗಳು ಬಂದಿದೆ. ಸೊ ವಾಲ್ಮೀಕಿಯವರ ಕಾಲಘಟ್ಟದಿಂದ 20ನೇ ಶತಮಾನದ ರಾಷ್ಟ್ರಕವಿ ಕುವೆಂಪುವರೆಗೂ ಕೂಡ ರಾಮಾಯಣ ದರ್ಶನವರೆಗೂ ಕೂಡ ರಾಮಾಯಣ ರಚನೆ ನಡೆದುಕೊಂಡು ಬಂದಿದೆ. ಇದು ಮತ್ತೆ ನಿರಂತರವಾಗಿ ಕೂಡ ಮುಂದುವರಿಯುತ್ತೆ. ಒಟ್ಟಾರೆ ಈ ಪ್ರದರ್ಶನದಲ್ಲಿ ವಾಲ್ಮೀಕಿಯವರ ಒಂದು ಏನು ಪ್ರಾರಂಭಿಕ ಜೀವನ, ಅವರಲ್ಲಿದ್ದಂತಹ ಏನು ಮೊದಲು ಇದ್ದಂತಹ ವೃತ್ತಿ, ನಂತರ ಅವರ ಮನ ಪರಿಪರಿವರ್ತನೆ ಆಗ್ತಕ್ಕಂಥ ಒಂದು ಸನ್ನಿವೇಶ, ತದನಂತರ ಅವರು ಹೇಗೆ ಇಂಥ ಒಂದು ಮಹಾಕಾವ್ಯವನ್ನ ಬರೀಲಿಕ್ಕೆ ಸಾಧ್ಯ ಆಯಿತು ಅಂತಕ್ಕಂಥ ಸನ್ನಿವೇಶ, ಮತ್ತು ವಾಲ್ಮೀಕಿ ರಾಮಾಯಣದ ಪ್ರಮುಖ ಅಂಶಗಳು, ಅದರ ಸಂದೇಶಗಳು. ಏಕೆಂದ್ರೆ ಇವತ್ತಿನ ಒಂದು ಯುವ ಜನತೆಗೆ ಸೊ ಈ ತರದ ಒಂದು ಮಾರಲ್ ಏನು ಸ್ಟೋರೀಸ್ ಏನಿದೆ ಅಥವಾ ಗ್ರಂಥಗಳೇನಿದೆ, ಈ ತರದ ಒಂದು ಇರ್ತಕ್ಕಂಥ ಗ್ರಂಥಗಳ ಮುಖೇನ ಒಂದು ಸಂದೇಶಗಳೇನಿದೆ ಅದು ಅತ್ಯಂತ ಅವಶ್ಯಕ ಇವತ್ತಿನ ಯುವ ಸಮುದಾಯಕ್ಕೆ. ಅದನ್ನ ತೋರಿಸ್ಬೇಕು ಅಂತಕ್ಕಂಥ ಪ್ರಮುಖವಾದ ಉದ್ದೇಶವನ್ನು ಇಟ್ಕೊಂಡು ಒಟ್ಟಾರೆ ನಾವು ಈಗ ವಾಲ್ಮೀಕಿ ಮತ್ತು ವಾಲ್ಮೀಕಿ ರಾಮಾಯಣದ ಪ್ರಮುಖ ಅಂಶಗಳನ್ನ ಗಾಜಿನ ಮನೆಯಲ್ಲಿ ತಂದಿದ್ದೇವೆ. ತಮಗೆಲ್ಲ ತಿಳಿದಿರೋ ಹಾಗೆ ಗಾಜಿನ ಮನೆಯ ಒಂದು ಲಾಲ್ಬಾಗ್ನ ಫಲಪುಷ್ಪ ಪ್ರದರ್ಶನಕ್ಕೆ ತನ್ನದೇ ಆದಂತ ಇತಿಹಾಸ ಇದೆ. ನೀವು ಜಾಗತಿಕವಾಗಿ ನೋಡೋದಾದ್ರೆ ಅಮೆರಿಕಾದಲ್ಲಿ ಲಾಂಗೆಸ್ಟ್ ಫ್ಲವರ್ ಶೋಸ್ ಗಳು ನಡೆದಿರ್ತಕ್ಕಂಥದಕ್ಕೆ ಉದಾಹರಣೆಗಳಿದೆ. ಅದನ್ನ ಹೊರತುಪಡಿಸಿದರೆ ಲಂಡನ್ನಿನ ಕ್ಯೂ ಗಾರ್ಡನ್, ಅಲ್ಲಿರ್ತಕ್ಕಂಥ ರಾಯಲ್ ಬೊಟಾನಿಕಲ್ ಸೊಸೈಟಿಯ ಚೆಲ್ಸಿ ಶೋಗಳು ಜಾಗತಿಕವಾಗಿ 2ನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಮತ್ತೆ ಜಾಗತಿಕವಾಗಿ 3ನೇ ಸ್ಥಾನದಲ್ಲಿ ಇರ್ತಕ್ಕಂಥ ಲಾಲ್ಬಾಗ್ ಫಲಪುಷ್ಪ ಪ್ರದರ್ಶನಗಳು ಇದುವರೆಗೂ ಕೂಡ 217 ಫಲಪುಷ್ಪ ಪ್ರದರ್ಶನಗಳನ್ನ ಕಂಡಿವೆ. ಸೊ ಪ್ರಾರಂಭಿಕವಾಗಿ ಬ್ರಿಟಿಷ್ ಕಾಲಘಟ್ಟದಲ್ಲಿ ಪ್ರಾರಂಭಗೊಂಡಂತ ಈ ಒಂದು ಫಲಪುಷ್ಪ ಪ್ರದರ್ಶನಗಳು ನಿರಂತರವಾಗಿ ನಡ್ಕೊಂಡು ಬಂದಿದೆ. ಏನು ಲಾಲ್ಬಾಗ್ನಲ್ಲಿ ಬ್ಯಾಂಡ್ ಸ್ಟ್ಯಾಂಡ್ ಪ್ರದೇಶ ಇದೆ, ಅಲ್ಲಿ ಸಣ್ಣ ಮಟ್ಟದಲ್ಲಿ ಒಂದು ರಾಯಲ್ ಬಟಾನಿಕ್ ಇದು ಏನು ಈಸ್ಟ್ ಇಂಡಿಯಾ ಕಂಪನಿ ವತಿಯಿಂದ ಫಲಪುಷ್ಪ ಪ್ರದರ್ಶನಗಳನ್ನ ಮಾಡುವ ಮುಖೇನ ಅಲಂಕಾರಿಕ ತೋಟಗಾರಿಕೆಗೆ ಉತ್ತೇಜನ ನೀಡತಕ್ಕಂತ ಒಂದು ಪ್ರೇರೇಪಣೆಯನ್ನ ನೀಡಲಾಗ್ತಾ ಇತ್ತು. ತದನಂತರ 1889ನಲ್ಲಿ ಗಾಜಿನ ಮನೆಯನ್ನ ನಿರ್ಮಾಣ ಮಾಡಿದ ಮೇಲೆ 1912ರಲ್ಲಿ GH ಕೃಂಬಿಗಲ್ ಅವರು ಮೈಸೂರು ಉದ್ಯಾನ ಕಲಾ ಸಂಘವನ್ನ ಸ್ಥಾಪನೆ ಮಾಡಿ ತೋಟಗಾರಿಕೆ ಇಲಾಖೆ ಮತ್ತು ಮೈಸೂರು ಉದ್ಯಾನ ಕಲಾ ಸಂಘದ ಸಂಯುಕ್ತ ಆಶ್ರಯದಲ್ಲಿ ನಿರಂತರವಾಗಿ ಬೇಸಿಗೆ ಮತ್ತು ಚಳಿಗಾಲದ ಪ್ರದರ್ಶನಗಳನ್ನ ನಡೆಸ್ಕೊಂಡು ಹೋಗ್ತಾ ಇದ್ರು. ಪ್ರಸ್ತುತ ಅದು ನಮ್ಮ ರಾಜ್ಯ ಗಣರಾಜ್ಯವಾದ ನಂತರ ರಿಪಬ್ಲಿಕ್ ಡೇ ಮತ್ತು ಇಂಡಿಪೆಂಡೆನ್ಸ್ ಡೇ ಎರಡು ರಾಷ್ಟ್ರೀಯ ಹಬ್ಬಗಳ ಎರಡು ಹಬ್ಬಗಳ ಒಂದು ಸನ್ನಿವೇಶಗಳಲ್ಲಿ ನಾವು ಫಲಪುಷ್ಪ ಪ್ರದರ್ಶನಗಳನ್ನ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೇವೆ. ಸೊ ಇಷ್ಟೊಂದು ಸುದೀರ್ಘ ಇತಿಹಾಸ ಇರತಕ್ಕಂತ ಲಾಲ್ಬಾಗಿನ ಫಲಪುಷ್ಪ ಪ್ರದರ್ಶನಗಳಲ್ಲಿ ಅವು ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ. ಆದ್ರೆ 3 ಬಾರಿ ಪ್ರದರ್ಶನಗಳು ಸ್ಥಗಿತಗೊಂಡಿವೆ. ಮೊದಲನೆಯದು ಏನು ಒಂದು ಪ್ಲೇಗ್ ಮಹಾಮಾರಿ ಇಡೀ ಸಮಾಜವನ್ನ ಬಾಧಿಸಿತು. ಆ ಸಂದರ್ಭದಲ್ಲಿ ಈ ಒಂದು ಪ್ರದರ್ಶನಗಳು 3 ಬಾರಿ ಸ್ಥಗಿತಗೊಂಡಿವೆ. ತದನಂತರ ಡಾಕ್ಟರ್ ರಾಜ್ಕುಮಾರ್ ಅವರ ಕಿಡ್ನಾಪ್ ಆದಂತ ಸಂದರ್ಭದಲ್ಲಿ 2 ಪ್ರದರ್ಶನಗಳು ರದ್ದುಗೊಂಡಿವೆ. ಮತ್ತೆ ಇತ್ತೀಚೆಗೆ ನಮ್ಮನ್ನೆಲ್ಲ ಭೀಕರವಾಗಿ ಕಾಡಿದಂತ ಕೋವಿಡ್ ಸಮಯದಲ್ಲಿ 3 ಪ್ರದರ್ಶನಗಳು ರದ್ದುಗೊಂಡಿವೆ. ಅದನ್ನು ಹೊರತುಪಡಿಸಿ ನಿರಂತರವಾಗಿ ಈ ಒಂದು ಪ್ರದರ್ಶನಗಳು ಜರುಗ್ತಾ ಇದೆ. ಇದು 217ನೇ ಫಲಪುಷ್ಪ ಪ್ರದರ್ಶನ. ಜಾಗತಿಕವಾಗಿ 3ನೇ ಸ್ಥಾನವನ್ನು ಗಳಿಸಿರ್ತಕ್ಕಂಥ ಲಾಲ್ಬಾಗಿನ ಫಲಪುಷ್ಪ ಪ್ರದರ್ಶನ ನಮ್ಮ ರಾಜ್ಯ ಮತ್ತು ರಾಷ್ಟ್ರದ ಹೆಗ್ಗಳಿಕೆಯಾಗಿದೆ. ಮತ್ತೆ ವಿಶೇಷವಾಗಿ ಈ ಒಂದು ಪ್ರದರ್ಶನದ ಬಗ್ಗೆ ನಾವು ಮಾತಾಡಬೇಕು ಅಂತಂದ್ರೆ, ಈಗ ತಮಗೆಲ್ಲ ತಿಳಿದಿರುವ ಹಾಗೆ ಈ ಒಂದು ಪ್ರದರ್ಶನಕ್ಕೆ ಸುಮಾರು 30 ಲಕ್ಷಕ್ಕೂ ಅಧಿಕ ಸಂಖ್ಯೆಯ ಹೂಗಳನ್ನು ನಾವು ಬಳಕೆ ಮಾಡಿದ್ದೇವೆ. ಇದರಲ್ಲಿ ಕುಂಡದಲ್ಲಿ ಬೆಳೆದಂತ ಹೂಗಳಿರ್ಬೋದು, ಮತ್ತೆ ಬೆಡ್ಗಳಲ್ಲಿ ಬೆಳೆದಂತ ಹೂಗಳಿರ್ಬೋದು, ಮತ್ತೆ ಪ್ರತ್ಯೇಕಿಸಿದಂತ ಹೂಗಳು, ಕಟ್ ಫ್ಲವರ್ಸ್ ಅಂತ ಏನ್ ಕರಿತೀವಿ, ಅವೆಲ್ಲವನ್ನು ಕೂಡ ನಾವು ಬಳಕೆ ಮಾಡಿದ್ದೇವೆ. ಈಗ ಇಷ್ಟೊಂದು ರಮಣೀಯವಾಗಿ ಏನು ನಮ್ಮ ಲಾಲ್ಬಾಗ್ ಗಾಜಿನ ಮನೆಯ ಒಂದು ವಿಶೇಷವಾದಂತಹ ಆಕರ್ಷಣೆ ಕಾಣ್ತಾ ಇದೆ. ಸೊ ಇಲ್ಲಿ ಪಾಟ್ ಗ್ರೌಂಡ್ ಪ್ಲಾಂಟ್ಸ್, ತಮಗೆಲ್ಲ ತಿಳಿದಿರುವ ಹಾಗೆ ಪ್ರತಿಷ್ಠಿತ ಇಂಡೋ ಅಮೆರಿಕನ್ ಸಂಸ್ಥೆ ನಮಗೆ ಸುಮಾರು ಒಂದು 25 ವರ್ಷಗಳಿಂದನೂ ಕೂಡ ವಿಶೇಷವಾದಂತ ಪುಷ್ಪ ಜೋಡಣೆಯನ್ನ ಮಾಡೋದ್ರ ಮುಖೇನ ಫಲಪುಷ್ಪ ಪ್ರದರ್ಶನಕ್ಕೆ ವಿಶೇಷ ಆಕರ್ಷಣೆಯನ್ನ ನೀಡ್ತಾ ಇದ್ದಾರೆ. ಸೊ ಈ ಬಾರಿ ಕೂಡ ಇಂಡೋ ಅಮೆರಿಕನ್ ಸಂಸ್ಥೆಯ ವತಿಯಿಂದ ಆಕರ್ಷಕ ಏನು ಒಂದು ಆರ್ಕಿಡ್ಸ್ ಗಳಿದೆ, ಬೆಗೋನಿಯಾಗಳಿದೆ, ಮತ್ತೆ ವಿಶೇಷವಾದಂತ ಏನು ಒಂದು ಜೆರೇನಿಯಮ್ಸ್ ಅನ್ನು ಕೂಡ ಅವರು ಬಳಸಿದ್ದಾರೆ.
ಸೊ ಈ ಎಲ್ಲ ಹೂಗಳಿಂದ ಅತ್ಯಂತ ಆಕರ್ಷಕವಾದಂತ ಒಂದು ಒಂದು ರೂಪವನ್ನ ಅವರು ನೀಡಿದ್ದಾರೆ. ಸೊ ಪ್ರಾರಂಭದಲ್ಲಿ ನಾವು ವಾಲ್ಮೀಕಿಯವರ ಒಂದು ಪ್ರತಿಮೆಯನ್ನ ಇಟ್ಟಿದ್ದೇವೆ. ಸೊ ಇದಕ್ಕೆ ಗಣ್ಯರು ಪುಷ್ಪಾರ್ಚನೆಯನ್ನ ಮಾಡುವ ಮುಖೇನ ಪ್ರದರ್ಶನಕ್ಕೆ ವಿದ್ಯುಕ್ತ ಚಾಲನೆಯನ್ನು ನೀಡಿದ್ದಾರೆ. ಮತ್ತೆ ಮಧ್ಯಭಾಗದಲ್ಲಿ ತಾವೆಲ್ಲ ತಿಳಿದಿರೋ ಹಾಗೆ ನೋಡ್ತಾ ಇರೋ ಹಾಗೆ ಇದು ಈಗ ವಲ್ಮಿಕಾ ಅಂದ್ರೆ ಹುತ್ತ. ತಮಗೆಲ್ಲ ವಾಲ್ಮೀಕಿಯವರ ವೃತ್ತ ಅಂತ ತಿಳಿದಿರೋ ಹಾಗೆ ವಾಲ್ಮೀಕಿಯವರು ಮೂಲತಃ ಬೇಡ ವೃತ್ತಿಯನ್ನ ಮಾಡ್ಕೊಂಡು ಬಂದಂತವ್ರು. ತದನಂತರ ಅವರ ಒಂದು 12 ಜನ ಮಕ್ಕಳ ಒಂದು ಸಂಸಾರವನ್ನ ಸಾಕ್ಲಿಕ್ಕೆ ಕಷ್ಟವಾದಂತ ಸಂದರ್ಭದಲ್ಲಿ ಹಲವು ಕಳ್ಳತನ ಇರ್ಬೋದು, ದರೋಡೆ ಇರ್ಬೋದು, ಇಂಥದ್ದನ್ನು ಮಾಡಿದಂತಹ ಉಲ್ಲೇಖಗಳನ್ನ ಹೇಳಿದ್ದಾರೆ. ಸೊ ಆ ಒಂದು ಸಂದರ್ಭದಲ್ಲಿ ನಾರದ ಮುನಿಗಳೇ ಪ್ರತ್ಯಕ್ಷವಾಗಿ ಅವರಿಗೆ ಭೇಟಿ ಆಗ್ತಕ್ಕಂತ ಒಂದು ಸಂದರ್ಭ ಬರುತ್ತೆ. ಆ ಸಂದರ್ಭದಲ್ಲಿ ನಾರದ ಮುನಿಗಳು ಸೊ ಈ ಎಲ್ಲ ಒಂದು ಕೃತ್ಯಗಳನ್ನ ಮಾಡ್ತಾ ಇದ್ದೀರಾ, ಸೊ ಈ ಒಂದು ಪಾಪ ಕೇವಲ ನಿಮಗೆ ಬರುತ್ತಾ ಅಥವಾ ನಿಮ್ಮ ಕುಟುಂಬದವರಿಗೆ ಬರುತ್ತಾ ಅಂತಕ್ಕಂಥ ವಿಚಾರವನ್ನ ಕೇಳಿದಾಗ ನಾರದ ಮುನಿಗಳು ಇವರು ರತ್ನಾಕರ ಅಂತ ಎಂಬ ಹೆಸರಿನ ರತ್ನಾಕರರು ಇಲ್ಲ, ಇದು ನಮ್ಮ ಇಡೀ ಕುಟುಂಬಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ಆಗ ನಾರದರು ಇಲ್ಲ, ಇದನ್ನ ಒಂದು ಬಾರಿ ನಿಮ್ಮ ಕುಟುಂಬದ ಸಹಪಾಠಿಗಳ ಜೊತೆ ಚರ್ಚೆ ಮಾಡಿ ಬನ್ನಿ ಅಂತ ಹೇಳ್ತಾರೆ. ಆಗ ರತ್ನಾಕರ ಮನೆ ಮಂದಿಗಳನ್ನ ಕೇಳಿದಾಗ ಇಲ್ಲಪ್ಪ, ಈ ತರ ಒಂದು ದುಷ್ಕೃತ್ಯಗಳನ್ನ ನೀವೇನ್ ಮಾಡ್ತಾ ಇದ್ರಿ, ಈ ಕರ್ಮ ಫಲಗಳು ನಮಗ್ ಬೇಡ, ಅದು ನಿಮಗೆ ಇರ್ಲಿ ಅಂತ ಹೇಳ್ತಾರೆ. ಸೊ ತದನಂತರ ನಾರದ ಮುನಿಗಳ ಹತ್ರ ಬಂದಾಗ ರತ್ನಾಕರ ತುಂಬಾ ದುಃಖಿತರಾಗ್ತಾರೆ. ಏನಿದು, ನಾನು ಇದುವರೆಗೂ ಕೂಡ ಈ ರೀತಿ ಭ್ರಮಿಸಿದ್ದೆ, ಆದ್ರೆ ಈ ಪರಿಸ್ಥಿತಿ ಈಗ ಆಗಿದೆ ಅಂತೇಳಿ. ಆಗ ನಾರದ ಮುನಿಗಳು ಅವರಿಗೆ ಒಂದು ರಾಮನಾಮವನ್ನ ಜಪಿಸ್ತಾರೆ. ಮರ ಅನ್ನೋದ್ರ ಮೂಲಕ ರಾಮನಾಮವನ್ನ ಅವರಿಗೆ ಜಪಿಸಿ ಹೇಳಿ ಇದನ್ನ ನೀವು ಮಾಡೋದಾದ್ರೆ ಬಹುಶಃ ನಿಮಗೆ ಒಂದು ದಿವ್ಯ ಶಕ್ತಿ ದೊರೆಯುತ್ತೆ, ಇದನ್ನ ನಿರಂತರವಾಗಿ ಮಾಡಿ ಅಂತಕ್ಕಂಥ ಸಲಹೆನ ಕೊಡ್ತಾರೆ. ಅಂದಿನಿಂದ ರತ್ನಾಕರ ಬಹಳ ದಿವ್ಯ ಮೌನಿಯಾಗಿ ರಾಮನಾಮದಲ್ಲಿ ತೊಡಗ್ತಾರೆ. ಯಾವ ಮಟ್ಟಿಗೆ ಅಂತಂದ್ರೆ ಅವರ ಸುತ್ತಲೂ ಕೂಡ ಹುತ್ತ ಬೆಳೆಯುವವರೆಗೂ ಕೂಡ ಅವರು ರಾಮಜಪವನ್ನ ಬಿಟ್ಟು ಹೊರಗಡೆ ಬರಲ್ಲ. ಸೊ ತದನಂತರ ಮತ್ತೆ ಬಂದಂತ ನಾರದ ಮುನಿಗಳು ಆ ಒಂದು ವಾಲ್ಮೀಕಿಯವರನ್ನ ನೋಡ್ತಾರೆ. ಅವರ ಮುಖದಲ್ಲಿ ತೇಜಸ್ಸು ತುಂಬಿರುತ್ತೆ. ಸೊ ಆ ಒಂದು ವಲ್ಮಿಕ ಅಂದ್ರೆ ಹುತ್ತವನ್ನ ಸರಿಪಡಿಸಿ ಅವರನ್ನ ಎಬ್ಬಿಸಿ ಕರೆದಂತ ಒಂದು ನಾರದ ಮುನಿಗಳು, ಇನ್ನು ಮುಂದೆ ನೀವು ರತ್ನಾಕರ ಅಲ್ಲ, ಜಗತ್ತಿಗೆ ನೀವು ವಾಲ್ಮೀಕಿ ಎಂಬ ಹೆಸರಿನಿಂದ ಪ್ರಖ್ಯಾತ ಆಗ್ಬೇಕು ಅಂತಕ್ಕಂಥ ಒಂದು ಆಶೀರ್ವಾದವನ್ನ ನೀಡ್ತಾರೆ. ತದನಂತರ ರಾಮನ ಒಂದು ವಿಶೇಷವಾದಂತಹ ಚಿಂತನೆಯುಳ್ಳಂತಹ ಒಂದು ಮಹಾಗ್ರಂಥವನ್ನು ಬರೀತಕ್ಕಂಥ ಒಂದು ಪ್ರೇರೇಪಣೆಯನ್ನು ಕೂಡ ನೀಡ್ತಾರೆ. ಸೊ ತದನಂತರ ವಾಲ್ಮೀಕಿಯವರು ನಮ್ಮ ಇದರೊಳಗೆ ನೇಪಾಳದಲ್ಲಿರ್ತಕ್ಕಂಥ ತಮಸಾ ನದಿಯ ತೀರದಲ್ಲಿ ವಾಲ್ಮೀಕಿ ಆಶ್ರಮ ಇದೆ. ಸೊ ಆ ಆಶ್ರಮಕ್ಕೆ ನೀರನ್ನ ತರಲಿಕ್ಕೆ ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ಒಂದು ಕ್ರೌಂಚ ಪಕ್ಷಿಗಳು, ಒಂದು ಗಂಡು ಮತ್ತು ಹೆಣ್ಣು ಕ್ರೌಂಚ ಪಕ್ಷಿಗಳು ಹಾರಾಡ್ತಾ ಇರ್ತವೆ. ಅಲ್ಲೊಬ್ಬ ಬೇಡ ಗಂಡು ಪಕ್ಷಿಯನ್ನ ಒಡೆದು ಉಳಿಸ್ತಾನೆ. ಅದನ್ನ ನೋಡಿದಂತ ವಾಲ್ಮೀಕಿಗಳಿಗೆ ಅದು ಬಹಳ ದುಃಖಿತರಾಗ್ತಾರೆ. ಮತ್ತೆ ಇದು ತಕ್ಷಣವೇ ಆ ಒಂದು ಬೇಡನಲ್ಲಿಗೆ ಹೋಗಿ ಅದನ್ನ ತಡಿಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅವನಿಗೆ ಶಾಪವನ್ನು ಕೊಡ್ತಾರೆ, ಇನ್ನೆಂದೂ ಕೂಡ ಜೀವನದಲ್ಲಿ ನಿನಗೆ ಏಳಿಗೆ ಆಗದೇ ಇರಲಿ ಅಂತೇಳಿ. ಮಾ ನಿಷಾದ ಅಂತಕ್ಕಂಥ ಒಂದು ಅವರು ಇದನ್ನ ಬಳಕೆ ಮಾಡ್ತಾರೆ. ಅದೇನೆ ಅವರ ಒಂದು ಶಾಪವೇ ಮುಂದೆ ಈ ಒಂದು ರಾಮಾಯಣವನ್ನ ಬರೀಲಿಕ್ಕೆ ಪ್ರೇರೇಪಣೆ ಆಗ್ತದೆ. ಸೊ ಮುಂದೆ ಅದೇ ಛಂದಸ್ಸಿನಲ್ಲಿ ಅವರ ರಾಮಾಯಣ ಮುಂದುವರಿಯುತ್ತದೆ. ಸೊ ಇವತ್ತು ಕೂಡ ತಮಸಾ ನದಿಯ ತೀರದಲ್ಲಿರ್ತಕ್ಕಂಥ ಆ ಕುಟೀರದಲ್ಲಿ ಅದನ್ನ ಒಂದು ವಾಲ್ಮೀಕಿ ದೇವಾಲಯವಾಗಿ ಪರಿವರ್ತನೆ ಆಗಿದೆ. ಮತ್ತೆ ಹಿಂದೆ ಒಂದು ಪುರಾಣವನ್ನ ನೋಡಿದಾಗ ಅಲ್ಲಿ ಲವಾಕುಶರಿಗೆ ಜನ್ಮವನ್ನ ಸೀತಾಮಾತೆ ನೀಡಿದಂಥದ್ದು, ಸೀತಾಮಾತೆ ಅಲ್ಲಿ ಇದ್ದಂತ ಒಂದು ಸಂದರ್ಭನೂ ಕೂಡ ಇತ್ತು ಅಂತ ಹೇಳಲಾಗಿದೆ. ಸೊ ಹಾಗಾಗಿ ಗಾಜಿನ ಮನೆಯ ಒಂದು ಎಡಭಾಗದ ವಿಭಾಗದಲ್ಲಿ ಒಂದು ವಾಲ್ಮೀಕಿ ಕುಟೀರದ ಪುಷ್ಪ ಪ್ರತಿರೂಪವನ್ನ ಮಾಡಿದ್ದೇವೆ. ಇದಕ್ಕೆ ಸುಮಾರು 2.5 ಲಕ್ಷಕ್ಕೂ ಅಧಿಕ ಸೇವಂತಿಗೆ ಮತ್ತು ಆಯ್ದ ಗುಲಾಬಿ ಹೂಗಳನ್ನ ಬಳಸಲಾಗಿದೆ. ಮತ್ತೆ ತದನಂತರ ಒಂದು ಕೇಂದ್ರ ಭಾಗದಲ್ಲಿ ವಲ್ಮಿಕ ಅಂದ್ರೆ ಹುತ್ತದ ಬೃಹತ್ ಮಾದರಿ ಇದೆ. ಮತ್ತೆ ಅದರ ಕೆಳಭಾಗದಲ್ಲಿ ಸುಮಾರು 30 ಅಡಿ ವ್ಯಾಸದಲ್ಲಿ 3.5 ಲಕ್ಷಕ್ಕೂ ಅಧಿಕ ಆಕರ್ಷಕ ಸೇವಂತಿಗೆ ಹೂಗಳು ಮತ್ತು ಎಲೆ ಜಾತಿ ಹೂಗಳಿಂದ ಆಕರ್ಷಕವಾದ ಒಂದು ಜೋಡಣೆಯನ್ನು ನಾವು ಕೈಗೊಂಡಿದ್ದೇವೆ. ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ನೀವು ರಾಮಾಯಣದಲ್ಲಿ ಪ್ರಮುಖವಾಗಿ ನೆನಪಿಸ್ಕೊಳ್ಳೇಬೇಕಾದಂತ ಒಂದು ನೆನಪು ಅಂತಂದ್ರೆ ಪಂಚವಟಿ. ಸೊ ರಾಮ ಲಕ್ಷ್ಮಣರು ಸೀತೆಯಾದಿಯಾಗಿ ವನವಾಸದಲ್ಲಿದ್ದಂತ ಸಂದರ್ಭದಲ್ಲಿ ಬಹುಕಾಲ ದಟ್ಟಾರಣ್ಯದಲ್ಲಿ ಪಂಚವಟಿಯಲ್ಲಿ ಇದ್ರು ಅಂತಕ್ಕಂಥ ಉಲ್ಲೇಖ ಇದೆ. ಸೊ ಅಲ್ಲಿ ನಾವು ಗಾಜಿನ ಮನೆಯ ಕೇಂದ್ರ ಭಾಗದ ಹಿಂಭಾಗದಲ್ಲಿ ಪಂಚವಟಿಯ ಒಂದು ಚಿತ್ರಣವನ್ನು ತಂದಿದ್ದೇವೆ. ಸೊ ಅಲ್ಲಿ ದಟ್ಟವಾದಂತ ಒಂದು ಅರಣ್ಯ ಪ್ರವೇಶ, ಮತ್ತೆ ಅದರ ಮಧ್ಯದಲ್ಲಿ ಒಂದು ಕುಟೀರ, ಅಲ್ಲಿ ರಾಮ ಲಕ್ಷ್ಮಣ ಸೀತೆಯರು ಇರ್ತಕ್ಕಂಥದ್ದು, ಕಾಡು ಪ್ರಾಣಿಗಳು ಕೂಡ ಅವ್ರ ಜೊತೆ ಇರ್ತಕ್ಕಂಥ ಒಂದು ದೃಶ್ಯ, ಮತ್ತೆ ಹಕ್ಕಿ ಪಕ್ಷಿಗಳ ಕಲರವದೊಡನೆ ಆ ಒಂದು ಪರಿಕಲ್ಪನೆಯನ್ನು ಅತ್ಯಂತ ವಿಶೇಷವಾಗಿ ನಾವು ಅದನ್ನ ರೂಪಿತಗೊಳಿಸಿದ್ದೇವೆ.
ತದನಂತರ ನನಗಾಗ್ಲೇ ಹೇಳಿದಾಗೆ 2300ರಿಂದ 3000 ವರ್ಷಗಳ ಹಿಂದೆ ವಾಲ್ಮೀಕಿಯವರು ರಚನೆ ಮಾಡಿದಂತ ರಾಮಾಯಣ ಪ್ರೇರೇಪಣೆಯಿಂದಾಗಿ ವಿಶ್ವದಾದ್ಯಂತ 1000ಕ್ಕೂ ಹೆಚ್ಚು ವಿದ್ವಾಂಸರು ಕವಿಗಳು ತಮ್ಮದೇ ಆದಂತ ಭಾವದಲ್ಲಿ ಧಾಟಿಯಲ್ಲಿ ರಾಮಾಯಣವನ್ನ ರಚನೆ ಮಾಡಿದ್ದಾರೆ. ಸೊ ಆ ಕೊನೆಯ ವಿಭಾಗದಲ್ಲಿ ವಾಲ್ಮೀಕಿಯವರಿಂದ ಹಿಡಿದು 20ನೇ ಶತಮಾನದ ರಾಷ್ಟ್ರಕವಿ ಕುವೆಂಪು ಅವರವರೆಗೂ ಕೂಡ ಹಲವು ಭಾಷೆಯಲ್ಲಿ ರಾಮಾಯಣವನ್ನೇನು ರಚನೆ ಮಾಡಿದ್ದಾರೆ ಅದರ ಒಂದು ಏನು ಬಿಂಬವನ್ನ ತರತಕ್ಕಂತ ಒಂದು ಪ್ರಯತ್ನವನ್ನು ಕೂಡ ಮಾಡಲಾಗಿದೆ. 2025 ಜನವರಿ 16ರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪುಷ್ಪ ಪ್ರದರ್ಶನವನ್ನು ಉದ್ಘಾಟಿಸಿದರು. ಅವರೊಂದಿಗೆ ಸಂಪುಟ ಸಹೋದ್ಯೋಗಿಗಳಾದ ಬಿ.ಎಡ್. ಜಮೀರ್ ಅಹ್ಮದ್ ಖಾನ್, ರಾಮಲಿಂಗಾರೆಡ್ಡಿ ಮತ್ತು ಎಸ್. ಮಲ್ಲಿಕಾರ್ಜುನ್ ಇದ್ದರು. ಆದಿಕವಿ ಮಹರ್ಷಿ ವಾಲ್ಮೀಕಿಯವರ ಒಂದು ವಿಷಯಾಧಾರಿತವಾದಂತಹ ಫಲಪುಷ್ಪ ಪ್ರದರ್ಶನದ ಕೇಂದ್ರ ಬಿಂದು ಏನು ಐತಿಹಾಸಿಕ ಗಾಜಿನ ಮನೆಯ ಕೇಂದ್ರ ಒಂದು ಆಕರ್ಷಣೆ ಅಂತಂದ್ರೆ, ಸೊ ನೀವು ಇಲ್ಲಿ ನೋಡ್ತಾ ಇರತಕ್ಕಂಥ ವಲ್ಮಿಕಾ ಮಾದರಿ, ಬೃಹತ್ ಹುತ್ತದ ಒಂದು ಮಾದರಿ. ಅದರ ಕೆಳಭಾಗದಲ್ಲಿ 30 ಅಡಿ ವ್ಯಾಸದಲ್ಲಿ ಆಕರ್ಷಕವಾದಂತಹ ಹೂ ಜೋಡಣೆ, ಅಲೆಯಾಕಾರದಲ್ಲಿ ಏನು ವಿವಿಧ ವರ್ಣದ ಏನು ಸೇವಂತಿಗೆ ಹೂಗಳು, ಗುಲಾಬಿ ಹೂಗಳು ಮತ್ತೆ ಎಲೆ ಜಾತಿಯ ಗಿಡಗಳನ್ನ ಬಳಸುವುದರ ಮೂಲಕ ಒಂದು ವಿಶೇಷ ಪುಷ್ಪ ಜೋಡಣೆಯನ್ನ ಕೈಗೊಳ್ಳಲಾಗಿದೆ. ಸುಮಾರು 3 ಲಕ್ಷಕ್ಕೂ ಅಧಿಕ ಸಂಖ್ಯೆಯ ಹೂಗಳನ್ನ ಒಂದು ಬಾರಿಗೆ ಬಳಸಿ ಈ ಒಂದು ಅತ್ಯಾಕರ್ಷಕ ಪುಷ್ಪ ವಿನ್ಯಾಸವನ್ನ ನಿರ್ಮಾಣ ಮಾಡಲಾಗಿದೆ. ಇಲ್ಲಿ ಇದು ಒಟ್ಟಾರೆ ವಾಲ್ಮೀಕಿಯವರಿಗೆ ರಾಮಜಪವನ್ನ ಮಾಡುವ ಒಂದು ಉಪದೇಶವನ್ನು ನೀಡಿದಂತ ನಾರದ ಮುನಿಗಳ ಒಂದು ಸಂದೇಶವನ್ನ ಆಲಿಸಿ ವಾಲ್ಮೀಕಿಗಳು ಆ ಒಂದು ರಾಮಜಪದ ತಪೋಬಲವನ್ನ ಪಡೆದು ವಿಶೇಷ ತೇಜಸ್ಸಿನಿಂದ ಮುಂದೆ ಲೋಕಕ್ಕೆ ರಾಮಾಯಣವನ್ನ ನೀಡತಕ್ಕಂತ ಮಹತ್ ಎತ್ತರಕ್ಕೆ ಸಾಕ್ತಕ್ಕಂತ ಒಂದು ಸಂಕೇತಕವಾಗಿ ಈ ಒಂದು ಗಾಜಿನ ಮನೆಯ ಹೃದಯ ಭಾಗದಲ್ಲಿ ಈ ಒಂದು ವಿಶೇಷ ಪುಷ್ಪ ಪ್ರದರ್ಶನ ಮತ್ತು ವಲ್ಮಿಕಾ ಮಾದರಿ ಅಂದ್ರೆ ವೃತ್ತದ ಮಾದರಿಯನ್ನ ಕೈಗೊಳ್ಳಲಾಗಿದೆ. ಸೊ ಈ ಒಂದು ವಿನ್ಯಾಸದ ಮುಂದಿನ ಭಾಗದಲ್ಲಿ ವಾಲ್ಮೀಕಿಯವರ ಸುಮಾರು 12 ಅಡಿ ಎತ್ತರದ ಬೃಹತ್ ಪ್ರತಿಮೆಯನ್ನ ಆಸೀನಗೊಳಿಸಲಾಗಿದೆ. ಬಹುಶಃ ಈ ಒಂದು ಧನ್ಯತಾ ಭಾವದ ವಾಲ್ಮೀಕಿಯವರ ಈ ಒಂದು ಪ್ರತಿಮೆ ನಿಜಕ್ಕೂ ಕೂಡ ಇಡೀ ಗಾಜಿನ ಮನೆಯ ಪರಿಸರಕ್ಕೆ ಒಂದು ದೈವ ದೈವ ಸಂಕಲ್ಪದ ಒಂದು ದೈವಿ ಏನು ಒಂದು ಸಂದರ್ಭವನ್ನ ಇಡೀ ಪ್ರದರ್ಶನಕ್ಕೆ ನೀಡುವುದರ ಮೂಲಕ ಸರ್ವರನ್ನು ಕೂಡ ಆಕರ್ಷಿಸ್ತಾ ಇದೆ. ಕರ್ನಾಟಕ ಸರ್ಕಾರ ತೋಟಗಾರಿಕೆ ಇಲಾಖೆ ವತಿಯಿಂದ ಇಂದಿನಿಂದ ಗಣರಾಜ್ಯೋತ್ಸವವರೆಗೆ 217ನೇ ಮಹರ್ಷಿ ವಾಲ್ಮೀಕಿ ಜೀವನ ಆಧಾರಿತ ಹಾಗೂ ರಾಮಾಯಣ ಮಹಾಕಾವ್ಯದ ಮೈಲಾಧಾರಿತವಾಗಿರತಕ್ಕಂಥ ಫಲಪುಷ್ಪ ಪ್ರದರ್ಶನವನ್ನ ಈಗಾಗಲೇ ಗೌರವಾನ್ವಿತ ಮುಖ್ಯಮಂತ್ರಿ ಆಗಿರತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅಮೃತ ಹಸ್ತದಿಂದ ಪುಷ್ಪಾರ್ಚನೆ ಮಾಡಿ ಉದ್ಘಾಟನೆ ಮಾಡಿದ್ದಾರೆ. ಹಾಗೇನೆ ಇದಕ್ಕೆ ಸಾಕ್ಷೀಕರಿಸಿರ್ತಕ್ಕಂಥ ಈ ಕಾರ್ಯಕ್ರಮದ ರೂವಾರಿಗಳಾಗಿರ್ತಕ್ಕಂಥ ನಮ್ಮ ದಾವಣಗೆರೆ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು, ಹಾಗೇನೆ ಗಣಿ ಮತ್ತು ಭೂ ವಿಜ್ಞಾನ ಮತ್ತು ತೋಟಗಾರಿಕೆ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಎಸ್. ಮಲ್ಲಿಕಾರ್ಜುನ್ ಅವರಲ್ಲಿ, ಹಾಗೇನೆ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಮ್ಮ ಹಿರಿಯರ ವೀರಶೈವ ಲಿಂಗಾಯತ ಪಂಚಮಶಾಲಿ ಪೀಠದ ಜಗದ್ಗುರು ಅಚನಾನಂದ ಮಹಾಸ್ವಾಮೀಜಿಯವರೇ, ಹಾಗೆ ನಮ್ಮ ಚಿತ್ರದುರ್ಗದ ಮಡಿವಾಳ ಮಾಚಿದೇವ ಮಹಾಸಂಸ್ಥಾನ ಪೀಠದ ಪರಮ ಪೂಜ್ಯ ಬಸವ ಮಡಿವಾಳ ಮಾಚಿದೇವ ಸ್ವಾಮೀಜಿಯವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಸಾಕ್ಷೀಕರಿಸಿರ್ತಕ್ಕಂಥದ್ದು. ಈ ಕಾರ್ಯಕ್ರಮ ಆಯೋಜನೆ ಮಾಡತಕ್ಕಂಥ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ ಸಭೆ ಮಾಡಿದ ಪರವಾಗಿ ಮತ್ತು ಸಮುದಾಯದ ಪರವಾಗಿ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಪ್ರತ್ಯೇಕ ತೋಟಗಾರಿಕೆ ಇಲಾಖೆ ವತಿಯಿಂದ ಪ್ರತಿ ವರ್ಷದಂತೆ ಈ ನಾಡಿನಲ್ಲಿ ಸಾಧನೆಯನ್ನ ಮಾಡಿರ್ತಕ್ಕಂಥ ಅನೇಕ ಮಹನೀಯರ ಒಂದು ಫಲಪುಷ್ಪ ಪ್ರದರ್ಶನ, ಅವರ ಮೌಲ್ಯವನ್ನ, ಅವರ ಬದುಕಿನ ಸಾಧನೆಯನ್ನ
ಜನರಿಗೆ ತಿಳಿಸುವಂತ, ನಾಡಿನ ಜನತೆಗೆ ತಿಳಿಸುವಂತ ಒಂದು ಕಾರ್ಯಕ್ರಮವನ್ನ, ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಸಂತೋಷಿಸಿದ್ದು. ಬಹುತೇಕ ತಮ್ಗೆಲ್ಲ ಗೊತ್ತಿರೋ ಹಾಗೆ ರತ್ನಾಕರ ಮೂಲತಃ ಬೇಡ ಘಾಟಿ ಹಿಡ್ಕೊಂಡು ಜೀವನ ಮಾಡ್ತಾ ಇದ್ದ. ತನ್ನ ಬದುಕಿನಲ್ಲಿ ತನ್ನ ವರ್ತನೆಯಲ್ಲಿ ಪರಿವರ್ತನೆಯಾಗಿ ಬಹುತೇಕ ತನ್ನ ಸಾಧನೆಯ ಮೂಲಕವಾಗಿ ರಾಮಾಯಣ ಮಹಾಕಾವ್ಯ ರಚನೆ ಮಾಡಿರ್ತಕ್ಕಂಥ ಮಹಾನ್ ದಾರ್ಶನಿಕ. ಬಹುತೇಕ ನಮ್ಗೆಲ್ಲ ಗೊತ್ತಿದೆ, ರಾಮಾಯಣ ಅಂತಂದ್ರೆ ಮನುಷ್ಯ ಹುಟ್ಟಿನಿಂದ ಸಾಯುವವರೆಗೆ ಕೂಡ ಅಧಿಕಾರ ಮತ್ತು ಆಸ್ತಿಗಾಗಿ ಹಪಾಪಿಸ್ತಾ ಇರ್ತಾನೆ. ನಿಜವಾದ ಧರ್ಮ ಯಾವ್ದಪ್ಪ ಅಂದ್ರೆ ತ್ಯಾಗವೇ ನಿಜವಾದ ಧರ್ಮ ಅಂತ ಹೇಳಿ ಇಡೀ ಜಗತ್ತಿಗೆ ಸಂದೇಶವನ್ನು ಕೊಟ್ಟವರು ಆದಿಕವಿ ಮಹರ್ಷಿ ವಾಲ್ಮೀಕಿ ಅವರು. ಅದಕ್ಕೇನೆ ರಾಮಾಯಣ ಅಂತಂದ್ರೆ ಅಧಿಕಾರ ಮತ್ತು ಆಸ್ತಿಗಾಗಿ ಅಣ್ಣ ತಮ್ಮಂದರ ತ್ಯಾಗವನ್ನ ರಾಮಾಯಣ ಅಂತ ಕರೆದ್ರು. ಬಹುತೇಕ ನಿಮ್ಗೆಲ್ಲ ಗೊತ್ತಿದೆ, ಅಧಿಕಾರ ಮತ್ತು ಆಸ್ತಿಗಾಗಿ ಅಣ್ಣ ತಮ್ಮಂದರ ಜಗಳವನ್ನ, ಗಲಾಟೆಯನ್ನ, ಯುದ್ಧವನ್ನ ಮಹಾಭಾರತ ಅಂತ ಕರೆದ್ರು. ಬಹುತೇಕ ಭಾರತೀಯ ಸಂಸ್ಕೃತಿಗೆ ಇವತ್ತು ಆಧುನಿಕ ಜಗತ್ತಿನಲ್ಲಿ ಮನುಷ್ಯ ಸಂಬಂಧಗಳು ಹಾಳಾಗ್ತಾ ಇದ್ದಾವೆ, ಕೌಟುಂಬಿಕ ಸಂಬಂಧಗಳು ಹಾಳಾಗ್ತಾ ಇದ್ದಾವೆ, ಮದುವೆ ಸಂಬಂಧಗಳು ಹಾಳಾಗ್ತಾ ಇದ್ದಾವೆ. ಮಹರ್ಷಿ ವಾಲ್ಮೀಕಿಯವರ ದೂರದೃಷ್ಟಿ ಏನಪ್ಪಾ ಅಂದ್ರೆ ಮಾನವ ಸಂಬಂಧಗಳು ಹಾಳಾಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ರಾಮಾಯಣದ ಎಲ್ಲ ಪಾತ್ರಗಳ ಮೂಲಕವಾಗಿ ಇಡೀ ಜಗತ್ತಿಗೆ ಸಂದೇಶವನ್ನು ಕೊಟ್ಟು ಅಂತ ಪುಣ್ಯಾತ್ಮನ ಹೆಸರಿನಲ್ಲಿ ಆ ಮಹರ್ಷಿ ವಾಲ್ಮೀಕಿಯವರ ಸಾಧನೆ ಮತ್ತು ಅವರ ಕೊಡುಗೆಯನ್ನು ಕುರಿತು ಈ 217ನೇ ಫಲಪುಷ್ಪ ಪ್ರದರ್ಶನ ಕಾರ್ಯಕ್ರಮ ಮಾಡಿರ್ತಕ್ಕಂಥ ಕರ್ನಾಟಕ ಸರ್ಕಾರದ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ, ಹಾಗೇನೆ ನಮ್ಮ ತೋಟಗಾರಿಕೆ ಇಲಾಖೆ ಸಚಿವರಾಗಿರ್ತಕ್ಕಂಥ ಗೌರವಾನ್ವಿತ SS ಮಲ್ಲಿಕಾರ್ಜುನ ಅವರಿಗೆ, ಹಾಗೇನೆ ಎಲ್ಲ ಅಧಿಕಾರಿಗಳಿಗೆ ಶ್ರೀಮಠದ ಪರವಾಗಿ ಮತ್ತು ಸಮುದಾಯದ ಪರವಾಗಿ ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಈ ಒಂದು ಫಲಪ್ರದ ಏನು ಒಂದು 8-10 ದಿನಗಳ ನಡೀತಕ್ಕಂಥ ಈ ಕಾರ್ಯಕ್ರಮ, 12 ದಿನಗಳ ನಡೀತಕ್ಕಂಥ ಈ ಕಾರ್ಯಕ್ರಮವನ್ನ ನಾಡಿನ ಜನತೆ ಏನು ರಾಮಾಯಣ ಸಂದೇಶವನ್ನ, ಮಹರ್ಷಿ ಬದುಕಿನ ಸಂದೇಶವನ್ನ ಎಲ್ಲರೂ ಕೂಡ ಬಂದು ಇಲ್ಲಿ ನೋಡಿ ಇದನ್ನ ಸದುಪಯೋಗಪಡಿಸ್ಕೊಳ್ಬೇಕು ಅಂತ ಹೇಳಿ ನಾನು ಈ ಮೂಲಕವಾಗಿ ತಮ್ಮಲ್ಲಿ ಮನವಿಯನ್ನು ಮಾಡ್ತೀನಿ. ನಾನು ಫಸ್ಟ್ ಟೈಮ್ ಈ ಥರ ನೋಡ್ತಾ ಇರೋದು. ನಾನು ಇಲ್ಲೇ ಚಾಮರಾಜಪೇಟೆ ಇದ್ರೂ ಬರ್ತಾ ಇರಲಿಲ್ಲ, ಮೊದಲನೇ ಬಾರಿಗೆ. ಸೊ ಐ ಕ್ರೆಡಿಟ್ ಗೋಸ್ ಟು ಅವರಿಗೆ, ಯಾಕಂದ್ರೆ ನನ್ನ ಚೀಫ್ ಗೆಸ್ಟ್ ಆಗಿ ಕರೆಸಿದ್ದಾರೆ. ಓ ವೆರಿ ನೈಸ್ ಥೀಮ್. ನನ್ಗೆ ಗೊತ್ತೇ ಇರಲಿಲ್ಲ, ಬಟ್ ಈ ಥೀಮ್ ಕೇಳಿದ್ಮೇಲೆ ಐ ಆಮ್ ಮೋರ್ ಇಂಪ್ರೆಸ್. ಐ ಲೈಕ್ ದ ಕ್ರಿಯೇಟಿವಿಟಿ, ಐ ಲೈಕ್ ದ ಥೀಮ್. ಬಟ್ ಈ ಥೀಮ್ ಉಳಿಬೇಕು ಅಂದರೆ ಡೀಪ್ ಹೋಗಲೇಬೇಕಾಗುತ್ತೆ. ಸೊ ದ್ಯಾಟ್ ಈಸ್ ದ ವೆರಿ ಕ್ರಿಯೇಟಿವಿಟಿ. ಇವತ್ತು ನಮ್ಮ ಪ್ರಸಿದ್ಧ ಬೆಂಗಳೂರಿನಲ್ಲಿರುವಂತಹ ಲಾಲ್ಬಾಗ್ ಗ್ಲಾಸ್ ಹೌಸಿಗೆ ವೀಕ್ಷಣೆಗೆ ಅಂತ ಬಂದಿದ್ದೀನಿ. ಬಹಳ ಚೆನ್ನಾಗಿ ಇಲ್ಲಿ ವಾಲ್ಮೀಕಿಯವರ ಒಂದು ಮಾಡೆಲ್ ಮಾಡಿಬಿಟ್ಟು ನಮ್ಮ ರಾಮಾಯಣದ ದೃಶ್ಯಗಳನ್ನ ಮಾಡೆಲ್ಸ್ ನಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಜೊತೆಗೆ ಆಗಿನ ಸಮಯದ ಒಂದು ಕಾಯಿನ್ಸ್ ಇರ್ಬೋದು, ಸ್ಟ್ಯಾಂಪ್ಸ್ ಬಗ್ಗೆ, ಆಮೇಲೆ ವಾಲ್ಮೀಕಿಯವರು ಬರೆದಂತಹ ರಾಮಾಯಣದ ಕೆಲವು ಶ್ಲೋಕಗಳನ್ನು ಕೂಡ ಇದರಲ್ಲಿ ಹಾಕಿದ್ದಾರೆ. ಆಮೇಲೆ ರಾಮಾಯಣವನ್ನ ಪ್ರತಿಯೊಂದು ಸೆಂಚುರಿನಲ್ಲಿ ಬರೆದಂತಹ ಕವಿಗಳಿದ್ದಾರೆ, ಅವ್ರ ಬಗ್ಗೆ ಕೂಡ ಮಾಡೆಲ್ಸ್ ಮಾಡಿಟ್ಟಿದ್ದಾರೆ. ಸುಮಾರು 30 ಲಕ್ಷಕ್ಕೂ ಹೆಚ್ಚು ಗಿಡಗಳನ್ನ ಆಮೇಲೆ ಫ್ಲವರ್ಸ್ ನ ಲಾಲ್ಬಾಗ್ ಆವರಣದಲ್ಲಿ ಡಿಸ್ಪ್ಲೇಗೆ ಮಾಡಿದ್ದಾರೆ. ಪಾಟೆಡ್ ಫ್ಲವರ್ಸ್ ಇದೆ, ಜೊತೆಗೆ ರೆಗ್ಯುಲರ್ ಪ್ಲಾಂಟ್ಸ್ ಕೂಡ ಹಾಕಿದ್ದಾರೆ. ಒಟ್ಟಾರೆ ಕಣ್ಣಿಗೆ ಮನೋಹರವಾಗಿ ಬಹಳ ಸುಂದರವಾಗಿ ಮಾಡಿದ್ದಾರೆ ನಮ್ಮ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು. ಸೊ ಐ ರಿಯಲಿ ಕಂಗ್ರಾಚುಲೇಟ್ ದ ಎಂಟೈರ್ ಟೀಮ್ and thank you for giving such a good display for all us viewers. ಇವತ್ತು ಲಾಲ್ಬಾಗ್ದಲ್ಲಿ ನಾನು ಫ್ಲವರ್ ಶೋ ಅನ್ನ ನೋಡಿದ್ದೀನಿ. ನಮ್ಮ ಕಮಿಷನರ್ ಹಾರ್ಟಿಕಲ್ಚರ್ ಅವ್ರ ಜೊತೆಗೆ ಮತ್ತು ಇಡೀ ತಂಡ ಬಹಳ ಒಂದು ಸಕ್ರಿಯವಾಗಿ ಮತ್ತು ಕ್ರಿಯೇಟಿವ್ ಆಗಿ ಉತ್ತಮವಾದಂತ ಒಂದು ಥೀಮ್ ವಾಲ್ಮೀಕಿಯವರ ಮೇಲೆ ಏನು ಪ್ರದರ್ಶನವನ್ನ ಮಾಡಿದ್ದಾರೆ. ಜನ ತುಂಬಾ ಸಂತೋಷದಿಂದ ಅದನ್ನ ನೋಡ್ತಾ ಇದ್ದಾರೆ. ಬಹಳಷ್ಟು ಮಾಹಿತಿ ನಮಗೂ ಗೊತ್ತಿದೆ ಇರುವಂತದನ್ನ ಪುಷ್ಪಗಳೊಂದಿಗೆ ಒಂದು ಮಾಹಿತಿಯ ಸಾಗರ್ ಕೂಡ ಉತ್ತಮ ಪ್ರದರ್ಶನ ಮೂಲಕ ಜನರಿಗಾಗಿ ತೋರಿಸ್ಕೊಟ್ಟಿದ್ದಾರೆ. ನಾನು ಎಲ್ಲ ನಮ್ಮ ತೋಟಗಾರಿಕೆ ಇಲಾಖೆಯ ಎಲ್ಲಾ ಅಧಿಕಾರಿಗಳಿಗೆ, ಸಿಬ್ಬಂದಿ ವರ್ಗದವರಿಗೆ ಹಾಗೂ ಈ ಪುಷ್ಪ ಪ್ರದರ್ಶನಕ್ಕೆ ಸಂಬಂಧಿಸಿದ ಪ್ರತಿಯೊಬ್ಬರಿಗೆ ವಂದನೆಗಳನ್ನು ಸಲ್ಲಿಸ್ತೀನಿ. ಜನ ಬಂದು ಇದನ್ನ ನೋಡಿ ಸಮಾಧಾನವಾಗಿ, ಖುಷಿಯಾಗಿ, ಪುಷ್ಪ ತರ ಆಗಿ ಇರಲಿ ಅಂತ ನಾನು ಆಶಿಸುತ್ತೇನೆ. ಶ್ರೀರಾಮರು ಅಯೋಧ್ಯೆಯಿಂದ ರಾಮೇಶ್ವರಮಿಗೆ ಹಾರಿದ ಮಾರ್ಗವು 195 ಪ್ರಾಚೀನ ಸೈಟುಗಳ ಮೂಲಕ ಗುರುತಿಸಲಾಗಿದ್ದು, ಇದು ಅವರ 14 ವರ್ಷಗಳ ವನವಾಸದ ವೇಳೆ ಭಾರತಾದ್ಯಂತ ಮಾಡಿದ ಪ್ರಯಾಣವನ್ನು ಪ್ರಮಾಣೀಕರಿಸುತ್ತದೆ.
ಪ್ರತಿಯೊಂದು ಸೈಟುವು ಇಂದಿಗೂ ಗುರುತಿಸಬಹುದಾಗಿದೆ ಮತ್ತು ಅವುಗಳಲ್ಲಿ ಶ್ರಾವಣಿಯಾದಂತೆ ತಮ್ಮ ಸಂಪ್ರದಾಯಗಳನ್ನು ಮುಂದುವರಿಸುತ್ತಿವೆ ಅಥವಾ ಶ್ರೀರಾಮನ ಭೇಟಿಯನ್ನು ಸಂಭ್ರಮಿಸಲು ದೇವಸ್ಥಾನಗಳನ್ನು ಹೊಂದಿವೆ. ನೇಪಾಳದ ಚಿತ್ವಾನ್ ಜಿಲ್ಲೆಯಲ್ಲಿರುವ ಚಿತ್ವಾನ್ ನ್ಯಾಷನಲ್ ಪಾರ್ಕ್ನಲ್ಲಿ ತಮಸಾ, ಸೋನಾ ಮತ್ತು ಸಪ್ತಗಂಡಕಿ ನದಿಗಳ ತ್ರಿವೇಣಿ ಸಂಗಮವಿದೆ. ತಮಸಾ ನದಿಯ ದಡದಲ್ಲಿ ವಾಲ್ಮೀಕಿ ಮಹರ್ಷಿಗಳ ಆಶ್ರಮವಿತ್ತೆಂದು ನಂಬಲಾಗಿದೆ. ಇಲ್ಲಿನ ಆಶ್ರಮದಲ್ಲಿ ವಾಲ್ಮೀಕಿಗಳ ಆಶ್ರಯಕ್ಕೆ ಬಂದ ಸೀತಾದೇವಿ ಲವಾಕುಶರಿಗೆ ಜನ್ಮವನ್ನು ನೀಡಿದಂತ ಒಂದು ವೃತ್ತಾಂತ ಇದೆ. ಸೊ ಈ ಒಂದು ಭಾಗದಲ್ಲಿ ತಾವು ನೋಡ್ತಾ ಇರತಕ್ಕಂಥದ್ದು ಏನು ನಮ್ಮ ನೇಪಾಳದ ವಾಲ್ಮೀಕಿ ಆಶ್ರಮದ ಪುಷ್ಪ ಪ್ರತಿರೂಪ. ಇದನ್ನ ಸುಮಾರು 2.5 ಲಕ್ಷ ಆಕರ್ಷಕಮಯವಾದಂತ ವರ್ಣಮಯವಾದಂತ ಸೇವಂತಿಗೆ ಹೂಗಳನ್ನು ಬಳಸುವುದರ ಮೂಲಕ ಈ ಒಂದು ಆಶ್ರಮದ ಒಂದು ಪುಷ್ಪ ಪ್ರತಿರೂಪವನ್ನು ಕೂಡ ತರಲಾಗಿದೆ. ಮತ್ತೆ ಈ ಒಂದು ಪುಷ್ಪ ಪ್ರತಿರೂಪದ ಮುಂದೆ ವಾಲ್ಮೀಕಿ ಮತ್ತು ಬೇಡ ಕೌಂಚ ಪಕ್ಷಿಯನ್ನ ಬೇಟೆಯಾಡ್ತಕ್ಕಂಥ ಸಂದರ್ಭ. ಸೊ ಆ ಒಂದು ಮಿಥುನ ಪಕ್ಷಿಯ ಗಂಡು ಹಕ್ಕಿಗೆ ಬೇಟೆಯನ್ನು ಆಡಿದಂಥ ಸಂದರ್ಭದಲ್ಲಿ ವಾಲ್ಮೀಕಿಯವರು ಆ ಬೇಡನನ್ನ ತಡಿತಕ್ಕಂಥ ಸಂದರ್ಭ ಮತ್ತು ಆ ಒಂದು ದುಃಖಿತ ಹೆಣ್ಣು ಕ್ರೌಂಚ ಪಕ್ಷಿಯನ್ನ ನೋಡಿ ವಾಲ್ಮೀಕಿಯವರು ಬೇಡನಿಗೆ ಇನ್ನೆಂದೂ ಕೂಡ ಜೀವನದಲ್ಲಿ ನಿನಗೆ ಏಳಿಗೆ ಆಗದಿರಲಿ ಮಾ ನಿಷಾದ ಅಂತಕ್ಕಂಥ ಒಂದು ಶಾಪವನ್ನ ಕೊಡ್ತಕ್ಕಂಥ ಸಂದರ್ಭ. ಸೊ ಇದೇ ಶಾಪ ನಂತರ ಶ್ಲೋಕದ ಮುಖೇನ ಏನು ವಾಲ್ಮೀಕಿ ರಾಮಾಯಣಕ್ಕೆ ನಾಂದಿ ಆಯಿತು ಅಂತ ಹೇಳಲಾಗಿದೆ. ಅಂತ ಒಂದು ವಿಶೇಷ ಸನ್ನಿವೇಶವನ್ನ ತರುವುದರ ಮೂಲಕ ಆಭಾಲವೃದ್ಧಿಯಾಗಿ ಪ್ರದರ್ಶನವನ್ನ ಸಂದರ್ಶಿಸ್ತಕ್ಕಂಥ ಮಕ್ಕಳು ಮತ್ತೆ ವಯಸ್ಕರು ಪ್ರತಿಯೊಬ್ಬರಿಗೂ ಕೂಡ ಒಂದು ರಾಮಾಯಣದ ಹಿನ್ನೆಲೆ ಮತ್ತು ವಾಲ್ಮೀಕಿಯವರ ರಾಮಾಯಣದ ಒಂದು ಸಂದೇಶಗಳನ್ನು ನೀಡತಕ್ಕಂಥ ಒಂದು ಕಿರು ಪ್ರಯತ್ನ ಆಗಿದೆ. ಗಾಜಿನ ಮನೆಯ ಒಂದು ಒಟ್ಟಾರೆ ಪರಿಕಲ್ಪನೆಯಲ್ಲಿ ರಾಮಾಯಣದಲ್ಲಿ ಬರ್ತಕ್ಕಂಥ ಪ್ರಮುಖ ಅಂಶಗಳಾದಂತಹ ಏನು ರಾಮಭಕ್ತ ಆಂಜನೇಯ ಅವರ ಒಂದು ವಿಶೇಷವಾದಂಥ ಒಂದು ಪ್ರತಿಮೆಯನ್ನ ಹೂ ರಾಶಿಯ ನಡುವೆ ಅನಾವರಣಗೊಳಿಸಲಾಗಿದೆ. ಸೊ ಅದೇ ರೀತಿ ಗಾಜಿನ ಮನೆಯ 4 ಮೂಲೆಗಳಲ್ಲಿ ಜಾಂಬವಂತ, ರಾಮನ ಅನನ್ಯ ಬಂಟ ಹಾಗೂ ಜಟಾಯು ಮತ್ತು ಏನು ಅಳಿಲು ಈ ಒಂದು 4 ಕ್ಯಾರೆಕ್ಟರ್ಸನ್ನು ತರುವುದರ ಮೂಲಕ ಸೊ ಒಟ್ಟಾರೆ ವಾಲ್ಮೀಕಿ ರಾಮಾಯಣದ ಒಂದು ಪರಿಕಲ್ಪನೆಗೆ ಜೀವಂತಿಕೆಯನ್ನು ನೀಡಲಾಗಿದೆ. ಗಾಜಿನ ಮನೆಯ ಬಲಭಾಗದ ವಿಭಾಗದಲ್ಲಿ ಸೊ ಒಟ್ಟಾರೆ ಪ್ರದರ್ಶನದ ಭಾಗವಾಗಿ ಏನು ವಾಲ್ಮೀಕ ಒಂದು ಮಾದರಿಯನ್ನು ನಾವು ನಿರ್ಮಾಣ ಮಾಡಲಾಗಿದೆ.
ಇಲ್ಲಿ ವಿಶೇಷವಾಗಿ ತಾವು ನೋಡ್ತಿರ್ತಕ್ಕಂಥದ್ದು ವರ್ಟಿಕಲ್ ಗಾರ್ಡನ್. ಸೊ ಹೆಸರಾಂತ ಭಾಗ್ಯಲಕ್ಷ್ಮಿ ಫಾರ್ಮ್ಸ್ ಅಂಡ್ ನರ್ಸರೀಸ್ ರವರು ಒಂದು ಸುಮಾರು 46,000ಕ್ಕೂ ಹೆಚ್ಚು ವಿಶೇಷವಾದಂತ ಏನು ವರ್ಟಿಕಲ್ ಗಾರ್ಡನ್ ಗಿಡಗಳನ್ನ ಬೆಳೆಸಿ ಒಂದು ಮಾದರಿಯನ್ನ ಮಾಡಿದ್ದಾರೆ. ಸೊ ಇದರಲ್ಲಿ ಒಂದು ಪ್ರಮುಖ ಆಕರ್ಷಣೆಯಾಗಿ ವಾಲ್ಮೀಕಿಯವರ ಒಂದು ವಿಶೇಷವಾದಂತ ಆಕರ್ಷಣೀಯ ಒಂದು ಪ್ರತಿಮೆ ಇದೆ. ಅದರ ಜೊತೆಗೆ ಒಂದು ರಾಮಾಯಣ ದರ್ಶನಂನ ರಾಮಾಯಣ ಮಹಾಕಾವ್ಯದ ಒಂದು ಕಾಲ್ಪನಿಕ ಒಂದು ಚಿತ್ರಣ, ಮತ್ತೆ ಜೊತೆಗೆ ರಾಮ ಲಕ್ಷ್ಮಣರ ಇದು ಒಂದು ಒಟ್ಟಾರೆ ಇದು, ಮತ್ತೆ ರಾಮನ ಒಂದು ಪಟ್ಟಾಭಿಷೇಕದ ಒಂದು ಚಿತ್ರಣ ಮತ್ತು ರಾಮ ಸೀತೆಯ ಚಿತ್ರಣ ಇರತಕ್ಕಂತ. ಸೊ ಈ ಒಂದು ವಿಭಾಗಕ್ಕೆ ಹೆಚ್ಚಾಗಿ ನಾವು ಫೋಲಿಯೇಜ್ ಪ್ಲಾಂಟ್ಸ್, ಎಲೆ ಜಾತಿಯ ಗಿಡಗಳ ಮುಖೇನ ಮತ್ತು ಹೂ ಜಾತಿಯ ಗಿಡಗಳ ಮುಖೇನ ಒಂದು ವಿಶೇಷವಾದಂತಹ ಆಕರ್ಷಣೆಯನ್ನ ಇಲ್ಲಿ ಈ ಭಾಗದಲ್ಲಿ ಕೈಗೊಳ್ಳಲಾಗಿದೆ. ಗಾಜಿನ ಮನೆಯ 10 ಮೂಲೆಗಳಲ್ಲಿ ಸೊ ಈ ರೀತಿಯ ಆಕರ್ಷಕಮಯವಾದಂತಹ ಪುಷ್ಪ ಪಿರಮಿಡ್ಗಳನ್ನ ನಾವು ಇಲ್ಲಿ ಒಂದು ನಿರ್ಮಾಣ ಮಾಡಿದ್ದೇವೆ. ಸೊ ಇಲ್ಲಿ ತಾವು ನೋಡ್ತಾ ಇರ್ತಕ್ಕಂಥ ಒಂದು ಆಕರ್ಷಕವಾದ ಒಂದು ಹೂವು ಅಂದ್ರೆ ಸೇವಂತಿಗೆ. ಸೊ ಸೇವಂತಿಗೆಯಲ್ಲಿ ಒಟ್ಟಾರೆ ಈ ಬಾರಿ 13ಕ್ಕೂ ಹೆಚ್ಚು ವೈವಿಧ್ಯಮಯವಾದಂತ ಆಕರ್ಷಕಮಯವಾದಂತ ಬಣ್ಣದ ಹೂಗಳನ್ನ ಬಳಕೆ ಮಾಡಲಾಗಿದೆ. ಒಂದೊಂದು ಪುಷ್ಪ ಪಿರಮಿಡ್ ಕೂಡ ಒಂದೊಂದು ಹೂಗಳಿಂದ ಕೂಡಿದೆ. ಇಲ್ಲಿ ನೀವು ನೋಡ್ತಾ ಇರ್ತಕ್ಕಂಥದ್ದು ಇಂಪೇಷನ್ಸ್. ಸೊ ಬಹಳಷ್ಟು ಸ್ವಲ್ಪ ಶೀತ ವಲಯದ ವಾತಾವರಣದಲ್ಲಿ ಅತ್ಯಂತ ಹುಲುಸಾಗಿ ಮತ್ತು ತಾಜಾತನದಿಂದ ಹೂಗಳನ್ನ ಬಿಡ್ತಕ್ಕಂಥ ಹೂವು ಇಂಪೇಷನ್ಸ್. ಇದರಲ್ಲಿ ಸುಮಾರು 5ಕ್ಕೂ ಹೆಚ್ಚು ವಿವಿಧ ವರ್ಣಗಳನ್ನ ನಾವು ನೋಡ್ಬೋದು. ಸೊ ಹಾಗೆ ಗಾಜಿನ ಮನೆಯ 10 ಭಾಗದಲ್ಲಿ ಕೂಡ 10 ವಿಶೇಷವಾದಂತ ಬೇರೆ ಬೇರೆ ಹೂಗಳ ಪುಷ್ಪ ಪಿರಮಿಡ್ಗಳನ್ನ ನಿರ್ಮಾಣ ಮಾಡಲಾಗಿದೆ. ಮತ್ತೆ ಇದು ಇಲ್ಲಿ ಏನು ಸಂದರ್ಶನ ಮಾಡ್ತಾರೆ ಪ್ರತಿಯೊಬ್ಬರಿಗೂ ಕೂಡ ಅದೊಂದು ಸೆಲ್ಫಿ ಪಾಯಿಂಟ್ಸ್ ಆಗಿ ಪರಿಗಣನೆಯಾಗಿದೆ. ಸೊ ಹಾಗಾಗಿ ಇದೊಂದು ಅತ್ಯಂತ ಆಕರ್ಷಣೆಯನ್ನ ನೀಡ್ತಕ್ಕಂಥ ಒಂದು ಎಲ್ಲ ಕಾರ್ನರ್ಸ್ ಕೂಡ ಅತ್ಯಂತ ಆಕರ್ಷಣೆ ನೀಡ್ತಕ್ಕಂಥ ಪುಷ್ಪ ಪಿರಮಿಡ್ಗಳಾಗಿದೆ. ಗಾಜಿನ ಮನೆಯ ಕೊನೆಯ ಭಾಗದಲ್ಲಿ ಸೊ ಮಹರ್ಷಿ ವಾಲ್ಮೀಕಿಯವರ ಒಂದು ಆಕರ್ಷಕ ಪ್ರತಿಮೆ ಇದೆ. ಸೊ ತಮಗೆಲ್ಲ ತಿಳಿದಿರುವ ಹಾಗೆ 2300ರಿಂದ 3000 ವರ್ಷಗಳ ಹಿಂದೆ ಆದಿಕವಿ ಮಹರ್ಷಿಯವರು ರಾಮಾಯಣವನ್ನ ರಚನೆ ಮಾಡಿದ ಮೇಲೆ ವಿಶ್ವದಾದ್ಯಂತ ಮತ್ತೆ ನಮ್ಮ ದೇಶದಾದ್ಯಂತ 1000ಕ್ಕೂ ಹೆಚ್ಚು ವಿದ್ವಾಂಸರುಗಳು, ಕವಿಗಳು ತಮ್ಮದೇ ಆದಂತ ಭಾವದಲ್ಲಿ, ತಮ್ಮದೇ ಆದಂತ ಅನುಭವದಲ್ಲಿ ರಾಮಾಯಣವನ್ನ ಬರೆದಿದ್ದಾರೆ. ಸೊ ಆ ಎಲ್ಲ ಕವಿಗಳ ಒಂದು ಮಾಹಿತಿಯನ್ನ ಕೊಡುವುದರ ಜೊತೆಗೆ ತಮಿಳು, ಕನ್ನಡ, ತೆಲುಗು, ಹಿಂದಿ, ಹೀಗೆ ಕನ್ನಡ ಈ ಎಲ್ಲ ಭಾಷೆಗಳಲ್ಲಿ ಏನು ರಾಮಾಯಣವನ್ನ ತಂದಿದ್ದಾರೆ ಅಂತಹ ದಾರ್ಶನಿಕರು ಮತ್ತು ಕವಿಗಳ ಚಿತ್ರಣವನ್ನ ಈ ಭಾಗದಲ್ಲಿ ತರಲಾಗಿದೆ. ಇದು ವಾಲ್ಮೀಕಿಯಿಂದ ಪ್ರಾರಂಭಗೊಂಡು ನಾಗಚಂದ್ರರಿಂದ ಹಿಡಿದು 10ನೇ ಶತಮಾನದ ಕನ್ನಡದ ಕವಿ ನಾಗಚಂದ್ರರಿಂದ ಹಿಡಿದು 20ನೇ ಶತಮಾನದ ರಾಷ್ಟ್ರಕವಿ ಕುವೆಂಪುರವರ ಶ್ರೀ ರಾಮಾಯಣ ದರ್ಶನಂ ವರೆಗೂ ಕೂಡ ಹೇಗೆ ರಾಮಾಯಣ ಮುಂದುವರೆದಿದೆ ಅಂತಕ್ಕಂಥ ಒಂದು ವಿಶೇಷ ಒಂದು ಏನು ಮಾಹಿತಿಯನ್ನ ಸರ್ವರಿಗೂ ಕೂಡ ತೋರಿಸ್ಬೇಕು ಅಂತಕ್ಕಂಥ ಒಂದು ವಿಷಯವನ್ನು ಇಟ್ಕೊಂಡು ಈ ಎಲ್ಲ ಕವಿಗಳ ಒಂದು ದರ್ಶನವನ್ನ ನೀಡ್ತಕ್ಕಂಥ ಆಕರ್ಷಕ ಪುಷ್ಪಗಳ ನಡುವೆ ಈ ಒಂದು ಕಲಾಕೃತಿಗಳ ಒಂದು ವೈಭವವನ್ನ ಈ ಒಂದು ಪರಿಕಲ್ಪನೆಯಡಿ ತರಲಾಗಿದೆ.